ಮಾಡಿದ್ರೆ ಹಂಗೆ ಬಂದಿರಿ. ಎಲ್ಲರಿಗೆ ನಮಸ್ಕಾರಗಳು. ಜೋರು ಹೇಳ್ತೀರ, ನಿಮಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗ್ಯಾರಂಟಿ ಬೇಕಾ ಇಲ್ಲ? ಮುಂದುವರಿಸ್ಬೇಕಾ? ಯಾರು ಗ್ಯಾರಂಟಿ ಮುಂದುವರಿಸ್ಬೇಕಂತೀರಿ ಸ್ವಲ್ಪ ಕೈ ಎತ್ತಿರೋದು. ಮುಂದುವರಿಸ್ಬೇಕು ಅಂತ ಹೇಳ್ತೀರ? ಮುಂದುವರಿಸ್ಬೇಕಾ? ದೂರಿಲ್ಲ ಮುಂದುವರಿಸ್ಬೇಕಾ? ನಿಮಗೆ ಗ್ಯಾರಂಟಿ ಕೊಡೋ ಸಲುವಾಗಿ ಬಹಳ ಹೋರಾಟ ಮಾಡಿದ್ದೇವೆ ಗೊತ್ತಾ. ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದು. ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದೇವೆ. ಏನ್ ಹೇಳಿದ್ದೇವೆ? 5 ಗ್ಯಾರಂಟಿ. ಈ 5 ಗ್ಯಾರಂಟಿ ಯಥಾವತ್ತಾಗಿ ಅನುಷ್ಠಾನ ಮಾಡಿದ್ದು ಈ ದೇಶದಲ್ಲೇ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ಈಶ್ವರ್ ಖಂಡ್ರೆ ಸರ್ಕಾರ, ರೇವಣ್ಣ ಅಧ್ಯಕ್ಷರು. ಅರ್ಥ ಆಯ್ತಾ? ಗೊತ್ತಾಯ್ತಾ ನಿಮಗೆ? ಅದಕ್ಕೆ ಇಡೀ ದೇಶದಲ್ಲಿ ತಲಾ ಆದಾಯದಲ್ಲಿ ನಂಬರ್ 1 ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯ ಅಂತ ಜಗತ್ತಿಗೆ ಗೊತ್ತಾಗಿದೆ ಈಗ. ಗೊತ್ತಾ? ಅದು ಗ್ಯಾರಂಟಿ. ಈಗ ನಮ್ಮ ಗ್ಯಾರಂಟಿ ಯಾರ ವಿರೋಧ ಪಕ್ಷದವರು ಗ್ಯಾರಂಟಿ ಕೊಟ್ಟರೆ ದಿವಾಳಿ ಆಗ್ತದೆ ಅಂತ ನೀವು ಹೇಳಿದ್ರ? ಚುನಾವಣೆಗಿಂತ ಪೂರ್ವದಲ್ಲಿ ಗ್ಯಾರಂಟಿ ಕೊಟ್ಟರೆ ದಿವಾಳಿ ಆಗ್ತದೆ ಅಂತ ಹೇಳಿದಂತ ಭಾರತೀಯ ಜನತಾ ಪಕ್ಷದವರು ಈಗ ಅವ್ರ ಸರ್ಕಾರ ಅಲಗಾಡ್ತಾ ಇತ್ತು. ಚುನಾವಣೆ ಬಂದಾಗ ಮಧ್ಯಪ್ರದೇಶದಲ್ಲಿ, ದೆಹಲಿಯಲ್ಲಿ, ಮಹಾರಾಷ್ಟ್ರದಲ್ಲಿ, ಈಗ ಮಾನ್ಯ ಮತ್ತೆ ಬಿಹಾರದಲ್ಲಿ ನಾವು ಕೊಟ್ಟಂತ ಗ್ಯಾರಂಟಿ, ಯಾವ ಗ್ಯಾರಂಟಿ ವಿರುದ್ಧ ಮಾತಾಡಿದವರು ದಿವಾಳಿ ಆಗ್ತದೆ ಅಂತ ಹೇಳಿದಂಥವರು ಮಾನ್ಯ ಮೋದಿಜಿಯವರು ಹೇಳಿದ್ರು ಭಾಷಣದಲ್ಲಿ. ಗ್ಯಾರಂಟಿ ಕೊಟ್ರೆ ಘೋಷಣೆ ಮಾಡಿದ್ದಾರೆ, ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ, ಇವತ್ತು ಮಾಡಿದ್ರೆ ರಾಜ್ಯ ದಿವಾಳಿ ಆಗ್ತದೆ ಅಂತೇಳಿ ಎಲ್ಲ ಕಡೆ ಅವರೇ ಕೊಡ್ಲಿಕ್ಕೆ ಅಧಿಕಾರ ಬೇಕಲ್ಲ ಅವರಿಗೆ. ಯಶಸ್ವಿ ಆಗಿದೆಯಲ್ಲ, ಅದಕ್ಕೆ ನಮ್ಮ ಗ್ಯಾರಂಟಿ ಯಶಸ್ವಿ ಗ್ಯಾರಂಟಿ ಅಂತೇಳಿ ಬಹಳ ಹೆಮ್ಮೆ ಹೇಳ್ತಾರೆ. ಯಾಕೆ ಬಂಧುಗಳ ಇವತ್ತು ಮಾಡೋ ಉದ್ದೇಶ ಏನಂದ್ರೆ ನೀವು ತಿಳ್ಕೊಳ್ಳಿ. ಇವತ್ತಿಗೂ ಸಹಿತ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು, ಬಂಡವಾಳಶಾಹಿಗಳು ಈ ಗ್ಯಾರಂಟಿ ಮುಚ್ಚಬೇಕು, ಈ ಗ್ಯಾರಂಟಿ ಸ್ಥಗಿತಗೊಳಿಸಬೇಕು, ಇದು ಬಿಟ್ಟಿ ಗ್ಯಾರಂಟಿ, ಹೀಗಾಗಿ ಇವತ್ತು ಈ ಗ್ಯಾರಂಟಿ ಬಂದ್ ಮಾಡಲಿಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದರೆ ನಾವು ಹೇಳಿದ್ದೇವೆ, ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ಮಾನ್ಯ ಖರ್ಗೆಜಿಯವರು, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲೋದಿಲ್ಲ, ಗ್ಯಾರಂಟಿ ಮುಂದುವರಿತದೆ ಅಂತೇಳಿ ನಾವು ಹೇಳಿದ್ದೇವೆ. ಈಗ ಇದು ಮಾಡೋ ಉದ್ದೇಶ ಜನಾಭಿಪ್ರಾಯ ನಿಮಗೂ ಬೇಕಲ್ಲ, ನೀವೆಲ್ಲ ಬೇಕಂದ್ರೆ ನಮ್ಗೆ ತೋರಿಸ್ಬೇಕಲ್ಲ. ಹೀಗಾಗಿ ಕಾರ್ಯಾಗಾರದ ಮುಖಾಂತರ ಈ ಗ್ಯಾರಂಟಿಯ ಪರಿಣಾಮಗಳೇನಿದೆ, ಇದು ಜನರಿಗೆ ಸಹಾಯ ಆಗ್ತದೆ, ಜೊತೆಲಿ ನಿಮ್ಮ ಅಭಿಪ್ರಾಯವನ್ನು ಜನಾಭಿಪ್ರಾಯ ರೂಪಿಸಬೇಕು, ಗ್ಯಾರಂಟಿ ಪರ ಅಂತೇಳಿ ಇವತ್ತು ಈ ಕಾರ್ಯಾಗಾರ ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯವರೇ ಅನ್ಬೋದು, ನಮ್ಮ ರೇವಣ್ಣ ಇವತ್ತಿನಿಂದಲ್ಲ ಸುಮಾರು ವರ್ಷದಿಂದ ನಮ್ಮ ಅಣ್ಣ ಡಾಕ್ಟರ್ ವಿಜಯಕುಮಾರ್ ಖಂಡ್ರೆ ಅವರು ಶಾಸಕರಾಗಿದ್ದಾಗ ಅತ್ಯಂತ ಸ್ನೇಹಿತರಾಗಿ ರಾಜ್ಯ ಸಚಿವ ಸಂಪುಟದಲ್ಲಿ ವೀರಪ್ಪ ಮೊಯ್ಲಿಯವರ ಅವರ ಮುಖ್ಯಮಂತ್ರಿತ್ವದಲ್ಲಿ ಅವರು ಸಾರಿಗೆ ಮಂತ್ರಿಗಳಾಗಿದ್ದರು. ಇಲ್ಲ, ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು.
ಇವತ್ತು ಅದೇ ರೀತಿಯಲ್ಲಿ ನಮ್ಮ ತಂದೆಯವರ ಕಾಲದಲ್ಲಿ ಶತಾಯುಷಿಗಳು ನಮ್ಮ ತಂದೆಯವರು ಅವ್ರ ಕಾಲದಲ್ಲಿ ನಮ್ಮ ಭಾರತೀಯಲ್ಲಿ ಲತಾ ಠಾಕೂರ್ ಮಾಡಿದ್ದೆವು ನಾವು ಸಂಜಯ್ ಗಾಂಧಿ 5 ವರ್ಷದ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಚಿಕ್ಕವರಾಗಿ ನಾನೆಲ್ಲ ಅವ್ರಿಗಿಂತ ಚಿಕ್ಕವರಾಗಿದ್ದೆ. ಅವ್ರು ಚಡ್ಡಿ ಹಾಕೊಂಡಿದ್ರು, ಪಟ್ಟಂತಿದ್ರು ಒಬ್ರು ಬಟ್ ಒಂದು ತಿಂಗಳು ಭಾರತೀಯಲ್ಲಿ ವಾಸ್ತವ ಮಾಡೋದು ಗಾಂಧಿಗಳಿಗೆ. ಒಂದು ತಿಂಗಳು ವಾಸ್ತವ ಮಾಡಿ ಇವತ್ತವರು ನಮ್ಮ ಪರಿವಾರಕ್ಕೆ ಬಹಳ ಆತ್ಮೀಯರು. ಈ ಗ್ಯಾರಂಟಿ ಯೋಜನೆ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿ ಅವರು ನನ್ನ ಗಮನಕ್ಕೆ ತಂದರು. ನಾನು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದಂಥ ಅಮೃತ್ ಚಿನ್ಕೋಡ್ರು ಅವರಿಗೆ ಹೇಳಿದೆ, ಚೆನ್ನಾಗಿ ಆಯೋಜನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಮಾನ್ಯ HM ರೇವಣ್ಣನವರು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಗ್ಯಾರಂಟಿ ಉಪಾಧ್ಯಕ್ಷರಾದಂಥ ಸುರೇಶ್ ಹೆಗ್ಡೆ ಅವರು, ದಿವಂಗತ ದೇವರಾಜ್ ಅರಸರು, ಹಿಂದುಳಿದ ವರ್ಗಗಳ ಒಂದು ಹರಿಕಾರರು, ಅವರ ಮೊಮ್ಮಗ ಇದ್ದಾರೆ ಸುರೇಶ್, ನಮ್ಮ ಪಕ್ಷದ AICC ಕಾರ್ಯದರ್ಶಿಗಳಾಗಿದ್ದಾರೆ, ಅವರು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಬಹಳ ಇವತ್ತು ವಿಶೇಷವಾಗಿ ನಮ್ಮ ಪಕ್ಷಕ್ಕಾಗಿ ಚುನಾವಣೆಯಲ್ಲಿ ಬಹಳ ದುಡಿದವರು, ಬಹಳ ಚಾಣಾಕ್ಷರಿದ್ದಾರೆ, ಒಳ್ಳೆಯ ಸಲಹೆ ಕೊಡ್ತಾರೆ. ಮಾನ್ಯ ಮೆಹರೋಜ್ರವರು ಉಪಾಧ್ಯಕ್ಷರಾಗಿ ಬಂದಿದ್ದಾರೆ. ಮೆಹರೋಜ್ರವ್ರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಮಹಿಳಾ ಅಧ್ಯಕ್ಷನೇ ಆದಂಥ ನನಗೆ ಅತ್ಯಂತ ಆತ್ಮೀಯರು. ಬಹಳ ಅವರ ಭವಿಷ್ಯ, ಬಹಳ ಎಲ್ಲರ ಭವಿಷ್ಯದ ಉಜ್ವಲ ಇದೆ. ನಮ್ಮ ಪುಷ್ಪ ಅಬ್ಬನಾಥರು ಅವರು ಇವತ್ತು ಅಂದರೆ ಎಲ್ಲ 4-5 ಜನ ಎಲ್ಲ ಕೂಡಿ ಬಂದಿದ್ದಾರೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಹೀಗಾಗಿ 4 ಜನರಿಗಾಗಿ ವಿಶೇಷವಾಗಿ ಜೋರಾಗಿ ಚಪ್ಪಾಳೆ ತಟ್ಟಿದ್ರು ಎಲ್ಲರೂ. ಹಿಂದಿದ್ದವರು ಸಹಿತ ಬೀದರ್ ಜಿಲ್ಲೆ ಹೇಳ್ತಾ ಇದ್ರು, ಅಧ್ಯಕ್ಷರಲ್ಲಿ ಚಿಂತೆ ಮಾಡಬೇಡ್ರಿ. ಅವ್ರ ಜೊತೆಯಲ್ಲಿ ಈಗ ಅಮೃತ್ ಚಿನ್ಕೋಡ್ ಇದ್ದಾರೆ. ಹಾಗೆ ಇವತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಭೀಮರಾವ್ ಪಾಟೀಲ್ ಅವರು ಇದ್ದಾರೆ. ಬಾಬು ಹೊನ್ನನಾಯ್ಕ ಅವರು ನಮ್ಮ ನಿಗಮದ ಅಧ್ಯಕ್ಷರಿದ್ದಾರೆ. ಬಸವರಾಜ್ ಜಾಬ್ ಶೆಟ್ಟಿ ಅವರಿದ್ದಾರೆ ಕೂಡ ಅಧ್ಯಕ್ಷರು. ಗೌಸುದ್ದಿ